ಕುರಿತಾಗಿ ನಾವು ಯಥೇಚ್ಛವಾಗಿ ದಿನದೊಳಗ ಪ್ರತಿದಿನದೊಳಗ ಆ ಲಿಂಬೆ ಹಣ್ಣಿನ ರಸವನ್ನ ಉಪಯೋಗ ಮಾಡಿಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಬೇಡಾದಂಥ ಈ ಬೊಜ್ಜು, ಆ ಬೊಜ್ಜುನ ನಿವಾರಣೆ ಮಾಡುವಂಥ ಜಿಡ್ಡು ಪದಾರ್ಥವನ್ನ ತೆಗೆದುಹಾಕುವಂಥ ಒಂದು ಸಿಟ್ರಿಕ್ ಆಸಿಡ್ ಆ ಲಿಂಬೆ ಹಣ್ಣಿನಲ್ಲಿ ಇರೋದರಿಂದ ಅದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದಿನದಲ್ಲಿ ಬಳಕೆ ಮಾಡ್ತಾ ಇದ್ರೆ ಆ ಲಿಂಬೆ ಹಣ್ಣು ನಮಗೆ ವೈದ್ಯನಂತೆ ಕೆಲಸವನ್ನು ಮಾಡ್ತದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಕುರಿತಾಗಿ ನಾಳಿನ ದಿನ ಹೆಚ್ಚಿನ ಚಿಂತನೆಯನ್ನು ಅವರು ನೀಡುತ್ತಾರೆ. ಅದೆಲ್ಲ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಚಿಂತನೆ ಮಾಡಿರುವಂತ ಶ್ರೀ ಮಹದೇವಪ್ಪ ಮೂಡ್ಕೂರ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ಮೇಲೆ ಪೂಜ್ಯ ಮಹಾಂತ ಸ್ವಾಮಿಗಳವರು ತಮ್ಮ ಚಿಂತನೆಯನ್ನ ಆರಂಭ ಮಾಡಬೇಕೆಂದು ಅವರಲ್ಲಿ ನಾನು ಭಕ್ತಿ ಪೂರ್ವಕವಾಗಿ ವಿನ್ನಹ ಮಾಡ್ತಾ ಇದ್ದೇನೆ. ಶಿವಕುಮಾರ ಜಯನಗರಲ್ಲ ಅಪ್ಪ ಅವರು? ಶಿವಕುಮಾರ ಇನ್ನೂ ಜಾಯಿನ್ ಆಗಿಲ್ರಪ್ಪ? ಹ್ಞೂ ಅಪ್ಪರ ತಾವ ಪ್ರಾರಂಭಿಸಿ ಮಾಡಿ, ತಾವ ಪ್ರಾರಂಭ ಮಾಡಿ. ತಮ್ಮ ಇದನ್ನು ಕೇಳಿಲ್ಲ ಉಪನ್ಯಾಸ ನಾವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೂಗಲ್ ಮೀಟ್ ವೆಬಿನಾರ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಸಹೃದಯ ಶರಣೀಯರಿಗೆ ಭಕ್ತಿಯ ಶರಣಾರ್ಥಿಗಳು. ನಾವು ಸಾಧಕಾವಸ್ಥೆಯಲ್ಲಿ ನಮ್ಮ ಬದುಕನ್ನ ನಿರ್ವಹಣೆ ಮಾಡಿ ವಸ್ತುವಿನ ಸಾಧ್ಯತೆಯನ್ನ ಮಾಡಿಕೊಳ್ಳುವ ಅನಂತ ಶಕ್ತಿ ನಮ್ಮೊಳಗೆ ಅಡಗಿದೆ ಅನ್ನೋದನ್ನ ನಾವ್ಯಾರೂ ಅಲ್ಲಗಲಿಲಿಕ್ಕೆ ಆಗೋದಿಲ್ಲ. ಆ ಅಭೂತಪೂರ್ಣವಾಗಿರುವಂತ ಆ ಚೈತನ್ಯ, ಆ ಶಕ್ತಿ ನಮ್ಮೆಲ್ಲರಲ್ಲಿಯೂ ಇದೆ, ತಮ್ಮೆಲ್ಲರಲ್ಲಿಯೂ ಇದೆ. ಆ ಶಕ್ತಿಯನ್ನ ಆಹ್ವಾನ ಮಾಡಿ ಅದನ್ನ ಬರಮಾಡಿಕೊಂಡು ಸದುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ದೈನಂದಿನ ಚಟುವಟಿಕೆಗಳನ್ನ ಮಾಡಬೇಕಾಗಿದೆ. ಇಲ್ಲಿ ವ್ಯೋಮಕಾಯ ಅಲ್ಲಮ ಪ್ರಭುದೇವರು ಒಂದು ವಚನವನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ಈಗ ಮಳೆಗಾಲ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅದು ಸಿಟಿ ಮಳೆ ಇರಬಹುದು, ಜಿಟಿ ಮಳೆ ಇರಬಹುದು, ರಪ ಮಳೆ ಇರಬಹುದು. ಒಟ್ಟಿನಲ್ಲಿ ನಮ್ಮೆಲ್ಲರ ನೆಲವನ್ನ ಮನವನ್ನ ತಣಿಸಿದ ಈ ಮಳೆಯನ್ನ ಲಿಂಗ ಪೂಜೆಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳುವ ಈ ಜಲವನ್ನ ಎಷ್ಟು ಚೆನ್ನಾಗಿ ಅವರು ವಿವರಣೆ ಮಾಡ್ತಾರಂದ್ರೆ ಹೇಳ್ತಾರೆ, ಗಗನವೇ ಗುಂಡಿಗೆ ಪವನವೇ ರಾತಾಳ, ಸೂರ್ಯ ಚಂದ್ರರೇ ನಮಗೆ ದೀಪಗಳು ನೋಡ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರನು ಹೋಗರ ನೋಡ. ಈ ಸುಹಿದಾನ, ಈ ಪ್ರಸಾದ ಇದು ಎಂಥ ಒಂದು ಚೈತನ್ಯವನ್ನ ಕೊಡ್ತಾ ಇದೆ ಅನ್ನೋದನ್ನ ಅಲ್ಲಮ ಪ್ರಭುದೇವರು ಈ ಮಳೆಯ ಕುರಿತಾಗಿ, ಲಿಂಗ ಮಜ್ಜನ ಕುರಿತಾಗಿ ಒಂದು ರೂಪಕವನ್ನ ಕೊಡ್ತಾರೆ. ಇಡೀ ಬ್ರಹ್ಮಾಂಡವೇ ಒಂದು ಗಡಿಗೆಯಂತೆ. ಅದಕ್ಕೆ ಗಗನವೇ ಗುಂಡಿಗೆ ಅಂದ್ರೆ ಒಂದು ಪಾತ್ರೆ. ಆ ಪಾತ್ರೆ ಒಳಗ ಮೋಡಗಳು ತುಂಬಿಕೊಂಡು ನೀರನ್ನ ಭೂಮಿಗೆ ಸಿಂಪರಣೆ ಮಾಡೋದು. ಆಗ ನಾವು ಅಂಗೈಯಲ್ಲಿ ಇಷ್ಟಲಿಂಗವನ್ನಿಟ್ಟುಕೊಂಡು ಒಂದು ಪಾತ್ರೆ
ಪಾತ್ರೆಯಲ್ಲಿ ನೀರನ್ನ ಅಭಿಷೇಕ ಮಾಡುತ್ತಾ ಜಲಾಭಿಷೇಕ ಮಾಡುತ್ತಾ ಲಿಂಗಯ್ಯನನ್ನ ಹೇಗೆ ನಾವು ಸ್ನಾನ ಮಾಡಿಸ್ತೀವೋ ಹಾಗೆ ಈ ನಿಸರ್ಗವೂ ಕೂಡ ಈ ಭೂಮಿ ಈ ಗಗನ ಅನ್ನುವಂಥ ಗುಂಡಿಗೆಯೊಳಗ ಆಕಾಶ ಅನ್ನುವಂಥ ನೀರನ್ನ ತುಂಬಿಕೊಂಡು ನಾವೆಲ್ಲರೂ ಲಿಂಗ ಸ್ವರೂಪರು. ಭಗವಂತ ತನ್ನ ಮಕ್ಕಳೆಲ್ಲರನ್ನ ಲಿಂಗ ಸ್ವರೂಪದಲ್ಲಿ ಕಂಡು ನಮಗೆ ಆತ ಜಲಾಭಿಷೇಕ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಆ ಜಲದ ಪ್ರೋಕ್ಷಣೆ ಒಳಗೆ ಬಿಂದು ಮಡಿಯಾಗಿ ನಮ್ಮ ತನು ಮನ ಭಾವನೆಲ್ಲ ಸ್ವಚ್ಛ ಮಾಡಿಕೊಂಡು ನಿರ್ಮಲ ಮಾಡಿಕೊಂಡು ಅಂತಃಕರಣ ಶುದ್ಧಿ ಮಾಡಿಕೊಳ್ಳುವ ಒಂದು ಸಂಕೇತವನ್ನ ಬಹಳ ಸೊಗಸಾಗಿ ಅಲ್ಲಮ ಪ್ರಭುದೇವರು ಕೊಡ್ತಾ ಇದ್ದಾರೆ. ನಾವು ಲಿಂಗೈನಿಗೆ ಮಜ್ಜನ ಮಾಡ್ತೀವಿ. ಲಿಂಗೈನಿಗೆ ಮಜ್ಜನ ಮಾಡಿದ ನಂತರ ಒಂದು ಬಟ್ಟೆಯಿಂದ ಲಿಂಗವನ್ನ ನಾವು ಶುಷ್ಕ ಮಾಡ್ತೀವಿ, ಒಣಗಿಸ್ತೀವಿ. ಆವಾಗ ಲಿಂಗಯ್ಯನ ಪ್ರತಿಷ್ಠಾಪನೆ ಮಾಡಿ ಆತನಿಗೆ ಧೂಪವನ್ನು ಬೆಳಗ್ತೀವಿ. ಇಲ್ಲಿ ಧೂಪ ಅಂದ್ರೆ ಬ್ರಹ್ಮ, ದೀಪವನ್ನು ಬೆಳಗ್ತೀವಿ, ಅವನ್ ವಿಷ್ಣು. ಪದಾರ್ಥವನ್ನ ಆತನಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನ ಮಾಡಿಕೊಡ್ತೀವಿ, ಆತನೇ ರುದ್ರನೋ ಗರುಡ. ಇಂಥ ಲಿಂಗ ಪೂಜೆ ನಾವು ದೈನಂದಿನ ಬದುಕಿನೊಳಗೆ ಮಾಡ್ತಾ ಇದ್ದರೆ ನಿಸರ್ಗ ದೇವತೆ, ಈ ಪ್ರಕೃತಿ ಮಾತೆ, ಈ ಬ್ರಹ್ಮಾಂಡ, ಈ ಜಗತ್ತು, ಈ ಗಡಿಗೆಯನ್ನು ಮಾಡಿಕೊಂಡು ಅದರಲ್ಲಿ ಆಕಾಶ ತತ್ವದಿಂದ ನೀರನ್ನ ತುಂಬಿಕೊಂಡು ನಮ್ಮೆಲ್ಲರ ಮೇಲೆ ಚಿಂತನ ಮಾಡಿದಾಗ ಅದೆಲ್ಲವೂ ಲಿಂಗಯ್ಯನಿಗೆ ಅಭಿಷೇಕ. ನಾವು ಲಿಂಗವಾಗಿ ಲಿಂಗವ ಪೂಜಿಸೋ ಮನವೇ ಅಂತ ತಿಳ್ಕೊಂಡು ಶರಣರು ನಮಗ ಅಪ್ಪಣೆ ಮಾಡ್ತಾರೆ. ಅಂಥ ತತ್ವದ ಹಿನ್ನೆಲೆಯೊಳಗ ಭಗವಂತನೇ, ಆ ಪರಮಾತ್ಮನೇ ತನ್ನ ಮಕ್ಕಳ, ತನ್ನ ಸಂತಾನದ, ಆ ಸಂತಾನವೇ ಲಿಂಗ ಸಂತಾನ. ನಾವೆಲ್ಲರೂ ಲಿಂಗ ಸಂತಾನರಾಗಿದ್ದೇವೆ. ಅಂಥ ಲಿಂಗ ಸಂತಾನಕ್ಕೆ ಅಭಿಷೇಕ ಆತ ಮಾಡ್ತಾ ಇದ್ದಾನೆ. ಅಂಥ ಪೂಜೆ, ಪ್ರಕೃತಿ ಪೂಜೆ, ನಿಸರ್ಗದ ಪೂಜೆ, ಅದು ತಂತನ ನಡ್ಕೊಂಡು ಹೋಗ್ತದೆ. ಅದನ್ನ ಒಂದು ರೂಪಕವಾಗಿ ಇಲ್ಲಿ ಅಲ್ಲಮ ಪ್ರಭುದೇವರು ಬಹಳ ಚೆನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗ 12ನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ನಮ್ಮೆಲ್ಲರನ್ನ, ನಮ್ಮ ದೇಹವನ್ನ, ನಮ್ಮ ಅಂಗವನ್ನ ಲಿಂಗವನ್ನಾಗಿ ಮಾಡಲಿಕ್ಕೆ ನಮಗೆ ಒಂದು ಇಷ್ಟ ಲಿಂಗವನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ನಾವು ಹೇಳ್ತೀವಿ, ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ. ವಚನ ಸಾಹಿತ್ಯ ನಮಗ ತಿಳಿಸಿಕೊಡ್ತದ. ಹಾಗಾದ್ರೆ ಇಷ್ಟಲಿಂಗಕ್ಕೆ ಪೂಜೆ ಬೇಡ ಏನು? ಇಷ್ಟಲಿಂಗ ಪೂಜೆ, ಇಷ್ಟಲಿಂಗಕ್ಕೆ ಮಜ್ಜನ ಬೇಡ ಏನು? ಅದು ನೆನೆಯಂಗಿಲ್ಲ, ಅದು ಬಾಡಂಗಿಲ್ಲ, ಏನು ಇದ್ರಾಗ ಶಕ್ತಿ ಇಲ್ಲ, ಹುರುಳಿಲ್ಲ ಅಂತ ತಿಳ್ಕೊಂಡ ಶರಣರು ಯಾಕೆ ಹೇಳಿದ್ರು ಅಂತಂದ್ರ, ಈ ಇಷ್ಟಲಿಂಗಕ್ಕೆ ಅಲ್ಲ, ಸ್ಥಾವರ ಲಿಂಗಕ್ಕೆ ನೀವು ಎಷ್ಟ ನೀರು ಎರೆದ್ರೂ ಅದು ನೆನೆಯೋದಿಲ್ಲ. ಸ್ಥಾವರ ಲಿಂಗಕ್ಕೆ ನೀವು ನೀರು ಹಾಕದೇ ಇದ್ದರೆ ಅದು ಬಾಡೋದಿಲ್ಲ. ಅಂಥ ಸ್ಥಾವರ ಲಿಂಗದ ಪೂಜೆಯನ್ನ ನಿರಾಕರಣೆ ಮಾಡುವ ಹಿನ್ನೆಲೆಯೊಳಗ ಶರಣರು ಹುರುಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಸ್ಥಾವರ ಲಿಂಗಕ್ಕೆ ನಾವೆಲ್ಲರೂ ಹೋಗಿ ಅಭಿಷೇಕ ಮಾಡ್ಲಿಕ್ಕೆ ನಮಗಾಗೋದಿಲ್ಲ. ಅಭಿಷೇಕ ಮಾಡಿಸಬೇಕಾದ್ರೆ ಆ ರೇಟ್ ಬೋರ್ಡ್ ನೋಡ್ಬೇಕು, ದರಪಟ್ಟಿಯನ್ನು ನೋಡ್ಬೇಕು. ಉಡುಪಿ ಹೋಟೆಲ್ದಲ್ಲಿ ಹಾಕಿರುವ ತಿನಿಸುಗಳಿಗೆ ಇರುವ ದರದಂತೆ ಅಲ್ಲಿ ನಾವು ಹಣವನ್ನ ನಿಗದಿ ಮಾಡ್ತಾರೆ, ದರವನ್ನ ನಿಗದಿ ಮಾಡ್ತಾರೆ. ಅಂಥವ್ರಿಗೆ ಮಾತ್ರ ಅಲ್ಲಿ ಒಳಗಡೆ ಪ್ರವೇಶ ಮಾಡ್ತಾರೆ. ಅವರು ಆ ಸ್ಥಾವರದ ಲಿಂಗದ ಮುಂದೆ ಮೈಯೆಲ್ಲ ಹಿಡಿಗಾತ್ರ ಮಾಡಿಕೊಂಡು ಗಂಡ ಹೆಂಡತಿ ದಂಪತಿ ಸಮೇತವಾಗಿ ಆ ಗುಡಿ ಒಳಗೆ ಹೋಗಿ ಕುಳಿತುಕೊಳ್ತಾರೆ. ಆದ್ರೆ ಅಲ್ಲಿ ಮಜ್ಜನ ಮಾಡುವವನು ಮಾತ್ರ ಪೂಜಾರಿ, ಅಭಿಷೇಕ ಮಾಡುವವನು ಮಾತ್ರ ಪೂಜಾರಿ. ಅವ ಏನ್ ಹೇಳ್ಯಾನೋ ಅದರಂತೆ ನಡೆದುಕೊಳ್ಳುವಂತ ರೀತಿ ಒಳಗ ಶರಣರು ಇದನ್ನ ನೋಡಿದ್ರು.
ಎರೆದರೆ ನೆನೆಯದು. ಆ ಸ್ಥಾವರ ಲಿಂಗಕ್ಕೆ ನೀವು ನೀರ ಹಾಕಿಸಿದರೂ ಕೂಡ ಅದು ನೆನೆಯೋದಿಲ್ಲ, ನೀರು ಹಾಕಿಸದೇ ಇದ್ರೂ ಕೂಡ ಅದು ಬಾಡೋದಿಲ್ಲ. ಆ ಕಾರಣಕ್ಕಾಗಿ ಅಂಥ ಪೂಜೆ ಅದರಲ್ಲಿ ಯಾವುದೇ ರೀತಿಯ ತಾಕತ್ತಿಲ್ಲ, ಶಕ್ತಿ ಇಲ್ಲ, ಅದರ ಫಲಪ್ರದ ನಮಗ್ ಸಿಗೋದಿಲ್ಲ. ಯಾರು ಪೂಜಾ ಮಾಡ್ಯಾರಲ್ಲ ಆ ಪೂಜಾರಿಗೆ ದೊರೆತೈತೆ ವಿನಃ ನಮ್ಮ ದುಡ್ಡು ಹೋಯ್ತು ಹೊರತಾಗಿ ನಮಗ ಯಾವ ಫಲವೂ ಸಿಗೋದಿಲ್ಲ ಅನ್ನುವ ಹಿನ್ನೆಲೆಯೊಳಗ ನಮ್ಮ ಅಜ್ಞಾನದ ಈ ಕಿಂಡಿಯನ್ನ ಸರಿಸಿ ಸುಜ್ಞಾನದ ಬೆಳಕನ್ನ ಬೀರುವುದಕ್ಕಾಗಿ ಶರಣರು ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ತಿಳ್ಕೊಂಡು ಸ್ಥಾವರ ಲಿಂಗ ಪೂಜೆಗೆ ಹೇಳಿದ್ದನ್ನು ನಾವು ಇಲ್ಲಿ ಗಮನಿಸಬೇಕು ಅನ್ನುವಂತ ಮಾತನ್ನ ಹೇಳ್ಬೇಕು. ಬಹಳ ಜನ ಹೇಳ್ತಾರೆ, ನಿಮ್ಮ ಶರಣರ ಹೇಳಿದಾರಲ್ಲ ಹುರುಳಿಲ್ಲ ಅಂತ ಹೇಳಿದಾರ, ಹಾಗಾದ್ರೆ ನಾವ್ ಯಾಕು ನಮ್ಮ ಆತ್ಮಲಿಂಗವನ್ನು ನಾವು ಪೂಜಿಸ್ಕೊಳ್ತೀವಿ, ನಮ್ಗೆ ಎಷ್ಟು ಲಿಂಗದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ನಮಗ ವಾದ ಮಾಡುವವರ ಸಂಖ್ಯೆಗೆ ಕೊರತೆ ಏನೂ ಇಲ್ಲ. ಅಂಥವ್ರು ನಮಗೆ ಇವತ್ತ ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ದೇವಸ್ಥಾನಗಳಲ್ಲಿರುವಂತಹ ಗುಡಿಗಳಲ್ಲಿರುವಂತಹ ಆ ಸ್ಥಾವರ ಲಿಂಗಕ್ಕೆ ಅವರು ಹೇಳಿದ್ದಾರೆ ಹೊರತಾಗಿ ಈ ಇಷ್ಟಲಿಂಗಕ್ಕೆ ಅಲ್ಲ. ಇಲ್ಲಿ ಇಷ್ಟಲಿಂಗದಲ್ಲಿ ನಾವು ಮಜ್ಜನ ಮಾಡಿ ನಮ್ಮ ಶರೀರ ಅನ್ನುವಂಥ ಈ ಪಾತ್ರೆ, ಈ ಶರೀರ ಅನ್ನುವಂಥ ಇದೊಂದು ಬ್ರಹ್ಮಾಂಡ, ನಮ್ಮ ಶರೀರವೂ ಕೂಡ ಒಂದು ಬ್ರಹ್ಮಾಂಡ. ಇಲ್ಲಿ ನಮ್ಮ ಮನಸ್ಸು ಅನ್ನುವಂಥ ಜಲವನ್ನ, ಮನಸ್ಸು ಅನ್ನುವಂಥ ನೀರನ್ನ, ಆ ಶುದ್ಧೋದಕವನ್ನ ಲಿಂಗಯ್ಯನಿಗೆ ಎರೆಯಬೇಕು ಹೊರತಾಗಿ ಅಂದ್ರೆ ಆ ಭಾವನ ನಾವು ಇಟ್ಟುಕೊಂಡು ನಮ್ಮ ಮನಸ್ಸನ್ನೋದ್ರಲ್ಲಿ ರಚಿಸಿ ಮನಸ್ಸನ್ನೋದ್ರಲ್ಲಿ ಕೊಟ್ಟು ನಾವು ಲಿಂಗಯ್ಯನಿಗೆ ಮಜ್ಜನ ಮಾಡ್ತೀವಿ. ಮಜ್ಜನ ಮಾಡುವ ಕಾಲಕ್ಕ ಅಕ್ಕಮಾದೇವಿ ತಾಯಿ ಹೇಳ್ತಾಳೆ, ಸಜ್ಜನಳಾಗಿ ಮಜ್ಜನ ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮನ್ನು ಕೂಡಿ ಹಾಡುವೆ, ಆನು ಅನುದಿನವೂ ನಿಮ್ಮನ್ನು ಬಿಟ್ಟು ಅಗಲಿರಲಾರೆನು ಚನ್ನ ಮಲ್ಲಿಕಾರ್ಜುನ ಅನ್ನುವಂಥ ಪ್ರಮಾಣವನ್ನ, ಅನ್ನುವಂಥ ಭಾಷೆಯನ್ನ ಅಕ್ಕಮಾದೇವಿ ಕೊಟ್ಟಂತೆ ನಾವು ಕೂಡ ಲಿಂಗದಿಂದ ವಿಮುಖರಾಗಲಾರದೆ ಸದಾಕಾಲ ಅಂಗದ ಮೇಲೆ ಲಿಂಗವನ್ನು ಇಟ್ಟುಕೊಂಡು ನಾವು ಲಿಂಗಯ್ಯನೊಂದಿಗೆ ವ್ಯವಹಾರವನ್ನು ಮಾಡ್ತಾ ಲಿಂಗ ಪ್ರಾಣಿಗಳಾಗಬೇಕೆ ಅನ್ನುವಂತ ಒಂದು ತತ್ವವನ್ನ ಕೊಟ್ಟಿದ್ದಾರೆ. ಅದಕ್ಕ ಇಲ್ಲಿ ದೀಪ, ಧೂಪ, ಹೋಗರ ಎಲ್ಲವೂ ಸಾಂಕೇತಿಕವಾಗಿ ನಡೆದುಕೊಂಡು ಬರ್ತಾ ಇವೆ. ಅದಕ್ಕೆ ಒಂದು ಕಡೆಗೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನ್ನು ಅಲ್ಲೆಯ್ಯ ನೀನು, ಅರಿವು ಕೆಂತೆರೆಯದವರಲ್ಲಿ ಆರತಿಯನ್ನು ಅಲ್ಲೆಯ್ಯ ನೀನು. ನಮ್ಮೊಳಗೆ ಅರಿವು ಇಲ್ಲ, ನಾನು ಯಾರನ್ನೋದು ಗೊತ್ತಿಲ್ಲ, ನಾನು ಏನ್ ಮಾಡ್ತಾನೆ ಇದ್ದೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಎಲ್ಲಿ ಹೋಗಬೇಕಾಗಿ ಅನ್ನೋ ತತ್ವ ನಮಗ್ ಗೊತ್ತಿರ್ಲಾರ್ದೆ ನಾವು ಆರತಿಯನ್ನ ಎಷ್ಟು ಹೊತ್ತು ಆರತಿಯನ್ನ ಮಾಡಿದ್ರು ಕೂಡ ನಮ್ಮಲ್ಲಿ ಜ್ಞಾನ ಬರುವುದಿಲ್ಲ. ಅರಿವಿನ ಕಣ್ಣನ್ನ ತೆರೆದಾಗ ಮಾತ್ರ ಅದು ಆರತಿಯಂತೆ, ಭಾವ ಶುದ್ಧವಾಗಿದ್ದಾಗ ಮಾತ್ರ ಧೂಪದಂತೆ. ಅದಕ್ಕ ಉಸಿರಿನ ಪರಿಮಳವಿರಲು ನಮ್ಮ ಪ್ರಾಣದೊಳಗೆ, ನಮ್ಮ ಉಸಿರಿನೊಳಗೆ, ನಮ್ಮ ಮಾತಿನೊಳಗೆ, ನಮ್ಮ ವಾಣಿಯೊಳಗೆ ನಯ ವಿನಯ ಇರದೇ ಇದ್ದರೆ ಅಂಥ ನೀರ ಅವಶ್ಯಕತೆ ಇಲ್ಲ. ಅವೇ ಕುಸುಮಗಳಾಗಿ ಅಂಥ ಭಕ್ತಿ ಕುಸುಮಗಳನ್ನ ನಾವು ಭಗವಂತನಿಗೆ ಅರ್ಪಿಸಬೇಕಾಗಿದೆ. ಅಂದ್ರೆ ಅರ್ಥಾತ್ ನಮ್ಮೊಡನಿರುವಂಥ ಜನರೊಂದಿಗೆ ಅವರೇ ಲಿಂಗ ಅನ್ನುವಂಥ ಭಾವ ಇಟ್ಟುಕೊಂಡು ಆತ ಎಂಥ ವ್ಯಕ್ತಿ ಇದ್ರೂ ಕೂಡ ಅವನೊಂದಿಗೆ ನಾವು ವಿನಯದಿಂದ ಮಾತನಾಡ್ತಾ ಇದ್ರೆ ಅಲ್ಲಿ ಆತನ ಮನ ಕರಗಿ ಆ ಭಾವ ಉಂಟಾಗಿ ಆತ ಲಿಂಗ ತತ್ವವನ್ನು ಹೊಂದಿಕೊಂಡು ನಮ್ಮೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾನೆ. ಆ ಹಿನ್ನೆಲೆಯೊಳಗ ಅಕ್ಕನ ವಚನ, ಶರಣರ ವಚನ, ಸಂತರ ವಚನಗಳನ್ನು ನಾವೆಲ್ಲ ಆಲಿಸಿ ಆ ತತ್ವದಂತೆ ನಾವು ನಡೆಯಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ನಾವು ಲಿಂಗಯ್ಯನಿಗಾಗಿ ಪತ್ರಿ, ಪುಷ್ಪ, ದೀಪ, ಧೂಪ, ಗಂಟೆ ಇವೆಲ್ಲವುಗಳನ್ನ ನಾವು ಬಹಳ ಮುತುವರ್ಜಿಯಿಂದ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಹಿಂದ ಮುಂದೆ ಆದ್ರೆ ನಮ್ಮ ಮನಸ್ಸಿನ ಕಳವಳ ಉಂಟಾಗ್ತಾ ಇದೆ. ಆ ಕಾರಣಕ್ಕಾಗಿ ಆತನಿಗೆ ಏನೇನು ಬೇಕಾಗಿಲ್ಲ. ನಾವು ಬೆಳಗುವ ಧೂಪ ಬೇಡ, ನಾವು ಬೆಳಗುವ ದೀಪ ಬೇಡ, ನಾವು ಬಾರಿಸುವ ಗಂಟೆ ಬೇಡ. ಇದೆಲ್ಲವೂ ನಮ್ಮೊಳಗ
ನಡೀಲಿ ಎನ್ನುವಂತ ತತ್ವ ಇಟ್ಟುಕೊಂಡು ಲಿಂಗ ಪೂಜೆಯನ್ನ ಬಹಳ ಸರಳೀಕರಣ ಕೊಟ್ಟು ನಾವು ಮನಸ್ಸನ್ನಲ್ಲಿ ಇಟ್ಟು ಹರಿದಾಡುವಂತಹ ಮನಸ್ಸನ್ನ ಹಿಡಿದು ನಿಲ್ಲಿಸುವಂತ ಒಂದು ಚೈತನ್ಯ, ಒಂದು ಶಕ್ತಿ ನಮ್ಮೊಳಗೈತಿ. ಆ ಚೈತನ್ಯವನ್ನ ಸದುಪಯೋಗ ಮಾಡಿಕೊಂಡು ನಾವು ಲಿಂಗವನ್ನ ಅಂಗದಲ್ಲಿ ಧರಿಸಿಕೊಂಡು ಲಿಂಗಾಂಗಿಗಳಾಗಿ ನಾವು ಮಾಂಸ ಪಿಂಡವನ್ನ ಕಳೆದುಕೊಂಡು ಮಂತ್ರ ಪಿಂಡವನ್ನವಾಗಿ ಸದಾಕಾಲ ಉಸಿರಿನೊಳಗೆ ಆ ಗುರು ಬಸವನ ಮಹಾಮಂತ್ರ ಆ ಉಸಿರಿನೊಳಗೆ ಅದು ಭೇದಿಸ್ತಾ ಇದ್ರೆ, ಅದು ಆಗ್ತಾ ಇದ್ರೆ ನಾವೆಲ್ಲರೂ ಬಸವನ ಅನುಯಾಯಿಗಳಾಗ್ತೇವೆ ಅನ್ನುವ ಹಿನ್ನೆಲೆಯೊಳಗ ಬಸವಾದಿ ಶಿವಶರಣರು ನಮಗ ಈ ತತ್ವವನ್ನ ಕೊಟ್ಟಿದ್ದಾರೆ. ವ್ಯೋಮಕಾಯ ಅಲ್ಲಮ ಪ್ರಭುದೇವರು ಎಲ್ಲ ಕಡೆಗೆ ಸಂಚಾರ ಮಾಡಿ ರಾಜಯೋಗ, ಲಯಯೋಗ, ಹಠಯೋಗ, ಮಂತ್ರಯೋಗಗಳನ್ನ ಕಲಿತುಕೊಂಡಿದ್ದಾರೆ. ಅಷ್ಟಾಂಗ ಯೋಗವನ್ನ ಆತ ಸಾಧಿಸಿದ್ದಾನೆ. ಆದರೆ ಅಷ್ಟಾಂಗ ಯೋಗದಿಂದಾಗಲಿ, ಈ ರಾಜಯೋಗದಿಂದಾಗಲಿ, ಮಂತ್ರಯೋಗದಿಂದಾಗಲಿ, ಲಯಯೋಗದಿಂದಾಗಲಿ, ಹಠಯೋಗದಿಂದಾಗಲಿ ಆತನಿಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಆ ಇನ್ನೊಂದು ಯೋಗ ಇದೆ, ಆ ಯೋಗವೇ ಪೂರ್ಣ ಯೋಗ. ಆ ಪೂರ್ಣ ಯೋಗವೇ ಶಿವಯೋಗ. ಆ ಶಿವಯೋಗನ್ನ ಸಾಧನೆ ಮಾಡಲಿಕ್ಕೆ ಜಾತಿ, ಧರ್ಮ, ಪಂಥ, ಪರಂಪರೆ, ಸಂಪ್ರದಾಯ ಯಾವುದೂ ಅಡ್ಡಿ ಆಗುವುದಿಲ್ಲ. ಪ್ರತಿಯೊಬ್ಬರು ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಂಡು ಆ ಲಿಂಗಾಂಗ ಸಾಮರಸ್ಯಕ್ಕಾಗಿ ಒಂದು ಕಡೆಗೆ ಅಪ್ಪ ಬಸವನ್ನ ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದರೆ ನಿನ್ನ ಕುಲ ಆವುದೆಂದು ಹೇಳಲಾಗದು. ಯಾರ ಅಂಗದ ಮೇಲೆ ಲಿಂಗ ಧರಿಸಿಕೊಂಡು ಮನೆಗೆ ಬರುತ್ತಾರೋ ಅದಕ್ಕೆ ದೇವ ಸಹಿತ ಭಕ್ತ. ನಾವು ದೇವನನ್ನ ಕರೆದುಕೊಂಡು ತಿರುಗಾಡುವವರು, ದೇವನೊಂದಿಗೆ ಮಾತನಾಡುವವರು, ದೇವನೊಂದಿಗೆ ವ್ಯವಹಾರ ಮಾಡುವವರು, ದೇವನೊಂದಿಗೆ ಉಣ್ಣುವವರು, ದೇವನೊಂದಿಗೆ ಮಲಗುವವರು. ದೇವ ಇಲ್ಲದೆ ನಾವು ಇಲ್ಲ ಅನ್ನುವಂತ ಭಾವ ಇಟ್ಟುಕೊಂಡು ಅಪ್ಪ ಬಸವಣ್ಣ ನಮಗ ಇಷ್ಟಲಿಂಗವನ್ನ ಕರುಣಿಸಿದ್ದಾರೆ. ಅಂತ ಲಿಂಗವನ್ನ ನಾವು ಅಂಗದ ಮೇಲೆ ಧರಿಸಿಕೊಂಡು ಗಗನವನ್ನ ಗುಂಡಿಗೆ ಮಾಡಿಕೊಂಡು ನಾವು ಆಕಾಶವನ್ನ ನೀರನ್ನಾಗಿ ಮಾಡಿಕೊಂಡು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವ, ನಮ್ಮೊಳಗಿರುವಂತಹ ವಿಷ್ಣು ತತ್ವ, ನಮ್ಮೊಳಗಿರುವಂತಹ ಲಯ ತತ್ವಗಳನ್ನೇ ನಾವು ದೀಪ, ಧೂಪ, ಓಗರ ಅಂತ ತಿಳ್ಕೊಂಡು ಆ ಭಾವವನ್ನ ಶುದ್ಧ ಮಾಡಿಕೊಂಡು ದಿನಂಪ್ರತಿ ಗಾಂಧಾರಿ, ಮಾಂಧಾರಿ, ಅಹೋರಾತ್ರಿ ಒಳಗ ಲಿಂಗವನ್ನ ನಾವು ಪೂಜಿಸಿ ನಾವು ಲಿಂಗವೇ ಆಗುವ ತತ್ವವನ್ನ ಬಸವಾದಿ ಶಿವಶರಣರು ನಮಗ ಕೊಟ್ಟಿದ್ದಾರೆ. ಅಂತ ಲಿಂಗಾನುಸಂಧಾನಕ್ಕೆ ಪೂರ್ಣ ಯೋಗ ಅಂತ ಕರೀತಾರೆ, ಅದಕ್ಕೆ ಶಿವಯೋಗ ಅಂತ ಕರೀತಾರೆ. ಅಂತ ಶಿವಯೋಗದ ಸಾಧನೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ನಾವು ಯಾವಾಗೋ ಹೇಳ್ತೀವಿ, ಯಾವಾಗ ಸ್ನಾನ ಮಾಡ್ತೀವಿ, ಯಾವಾಗೋ ಲಿಂಗ ಪೂಜಾ ಮಾಡ್ಕೋತೀವಿ, ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಾವು ಒಂದು ಸರ್ಕಾರಿ ನೌಕರರಾಗಿದ್ರೆ ಯಾವ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ನಾವು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಮ್ಮ ಮೇಲಿನ ಬಾಸ್, ನಮ್ಮ ಯಜಮಾನ, ನಮ್ಮ ಅಧಿಕಾರಿ ನಮ್ಮನ್ನ ಪ್ರೀತಿಯಿಂದ ಕಾಣ್ತಾನೆ. ಹಾಗೆ ನಾವು ಗಾಂಧಾರಿ, ಮಾಂಧಾರಿ ಸಮಯದೊಳಗ ಲಿಂಗವನ್ನು ಪೂಜಿಸಿದಾಗ ನಮ್ಮ ಯಜಮಾನನಾಗಿರುವಂತಹ ಪರಮಾತ್ಮ, ಆ ಲಿಂಗ ದೇವ ನಮ್ಮ ಮೇಲೆ ಸಂಪ್ರೀತಿಗೊಂಡು ನಮ್ಮ ಮೇಲೆ ಕರುಣೆ ಕೊಟ್ಟು ಕೃಪೆಯನ್ನು ಬೀರಿ ನಮ್ಮನ್ನ ತನ್ನಂತೆ ಮಾಡಿಕೊಳ್ಳುತ್ತಾನೆ ಅನ್ನುವಂತ ಭಾವದೊಂದಿಗೆ ಸಮಯ 5:50 ಸಮೀಪಿಸ್ತಾ ಇದೆ. ಇನ್ನು 10 ನಿಮಿಷಗಳ ಕಾಲ ನಾವು ವಿವಿಧ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಲಿಕ್ಕೆ, ನಾವು ಪರಸ್ಪರ ಆಲೋಚನೆ ಮಾಡಿಕೊಳ್ಳಲಿಕ್ಕೆ, ಸಂಶಯವನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ 10 ನಿಮಿಷಗಳ ಕಾಲಾವಕಾಶವನ್ನ ನಾವು ನಿಗದಿ ಮಾಡೋಣ. ನನಗೆ ತಿಳಿದಿರುವಂತ, ನನಗೆ ಇರುವಂತ ಜ್ಞಾನದಿಂದ ತಮಗೆ ಅರಿವು ಕೊಟ್ಟಿದ್ದೇನೆ. ಆ ಕಾರಣಕ್ಕಾಗಿ ಈ ಅವಕಾಶವನ್ನ ಇಂದು ಕೊಟ್ಟಿರುವಂತ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಬಸವಲಿಂಗ ಮಹಾಸ್ವಾಮಿಗಳವರಿಗೆ ನಾನು ಭಕ್ತಿ ಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಪೂಜ್ಯನರಾಗಿರುವಂತ ಶ್ರೀ ಮಹದೇವಪ್ಪ ಮುಳ್ಕೂರ್ ಅವರು ತಾವು ಚಿಂತನೆ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದ್ದರಿಂದ ಅವರ ಆದೇಶಕ್ಕೆ ಕಟ್ಟು ಬಿದ್ದು ನಾನು ಚಿಂತನೆಯನ್ನ ನೀಡಿದ್ದೇನೆ. ಇದರಲ್ಲಿ ಏನಾದ್ರೂ
ವ್ಯತ್ಯಾಸಗಳಾಗಿದ್ದರೆ ಅದನ್ನ ಸರಿಪಡಿಸಿ ತಾವು ಅದನ್ನ ತಿದ್ದಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಸಮಯ 5:50 10 ನಿಮಿಷಗಳ ಕಾಲ ನಾವು ವಿವಿಧ ಚಿಂತನೆಯಲ್ಲಿ ಭಾಗಿಗಳಾಗೋಣ. ತಮ್ಮೆಲ್ಲರಿಗೆ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ. ಆತರ ಆತ್ಮದ ಬಗ್ಗೆನ ಅವರು ಆತ್ಮ ಲಿಂಗ ಅಂತ ತಿಳ್ಕೊಂಡನ ಹೇಳಿದಾರೆ. ಅದ ಕಾರಣ ಅದು ತೊಯ್ಯುವುದಿಲ್ಲ, ಒಣಗುವುದಿಲ್ಲ, ಬಾಡುವುದಿಲ್ಲ. ಅದರಿಂದ ಆತ್ಮದ ಬಗ್ಗೆನ ಅವರು ಆ ಲಿಂಗವನ್ನ ಹೇಳ್ಕೊಂಡಬಹುದು ಅಂತ ನನ್ಗನಿಸ್ತೈತ್ರಿ. ಹೌದು, ಸತ್ಯ ಐತ್ರಿ. ಆತ್ಮಕ್ಕೂ ನಾವು ಲಿಂಗ ಅಂತ ಕರಿತೀವಿ. ಈಗ ನಮ್ಮ ಕಣ್ಣನ್ನು ನಾವು ಲಿಂಗ ಅಂತ ಹೇಳ್ತೀವಿ, ನಮ್ಮ ಕಿವಿಯನ್ನು ನಾವು ಲಿಂಗ ಅಂತ ಹೇಳ್ತೀವಿ, ನಮ್ಮ ಜ್ಞಾನೇಂದ್ರಿಯವಾಗಿರುವಂತ ಮೂಗನ್ನು ನಾವು ಲಿಂಗ ಅಂತ ಹೇಳ್ತೀವಿ, ನಮ್ಮ ರುಚಿ ಪ್ರಸಾದವನ್ನು ಸ್ವೀಕಾರ ಮಾಡುವಂತ ಈ ನಾಲಿಗೆಯನ್ನು ಕೂಡ ಲಿಂಗ ಅಂತ ಹೇಳ್ತೀವಿ, ಸ್ಪರ್ಶದ ಅನುಭವ ಮಾಡಿಕೊಳ್ಳುವಂತ ಈ ಚರ್ಮಕ್ಕೂ ನಾವು ಲಿಂಗ ಅಂತ ಹೇಳ್ತೀವಿ, ಇವೆಲ್ಲವುಗಳನ್ನ ಆಡಿಸುವಂತ ಮನಸ್ಸಿಗೂ ನಾವು ಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ಅಂಗೇಂದ್ರಿಯಗಳೆಲ್ಲವೂ ಲಿಂಗೇಂದ್ರಿಯಗಳನ್ನ ಮಾಡುವ ಸಂದರ್ಭದೊಳಗ ಆತ್ಮವು ಕೂಡ ಲಿಂಗ. ಆದರೆ ಎಷ್ಟೋ ಜನ ಹೇಳ್ತಾರೆ ನಮ್ಮೊಳಗೆ ಆತ್ಮಲಿಂಗ ಇದೆ, ಅದನ್ನ ನಾವು ಪೂಜೆ ಮಾಡ್ಕೋತೀವಿ, ಹೊರಗಿರ್ಲಿ ಲಿಂಗ ಬೇಡ ಅಂತ ಹೇಳಿ ಇದೊಂದು ಸಬೂಬು, ಇದೊಂದು ನೆವ ಹೇಳಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ ಹೊರತಾಗಿ ಆತ್ಮವು ಕೂಡ ಲಿಂಗವಾಗಿದೆ ಅನ್ನೋದನ್ನ ನಾವಿಲ್ಲಿ ಒಪ್ಕೊಳ್ಳಲೇಬೇಕು. ಇದಕ್ಕೆ ತಮ್ಮ ಅಭಿಪ್ರಾಯ ಸೋಮಯ್ಯ ಸ್ವಾಮಿಗಳು ಕೇಳಬೇಕು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಚಿಂತನೆಯಿಂದ ಅಪ್ಪಸಾಬ್ ಅವರೇ ಹೇಳ್ರಿ, ತಮ್ಮ ವಿಚಾರಗಳೇನು? ಆಯ್ತು ಮುಳ್ಕರ್ ಸರ್. ಈಗ ಆಯ್ತು ಸರ್. ಏನು ಸಂಶಯ ಇಲ್ಲ, ಸಂಶಯ ಇದ್ರೆ ಮಾಡ್ತೀನಿ ಫೋನ್, ತೊಂದರೆ ಇಲ್ಲ. ಆಗ್ಲಪ್ಪ. ಪೊಲೀಸ್ ಪಾಟೀಲ್ ಸರ್, ಚಿಂತನೆ ಬಗ್ಗೆ ಪರಾಮರ್ಶೆ ಮಾಡಬೇಕು. ಆತ್ಮದ ಬಗ್ಗೆ ಹೇಳಿ. ಬೇರೆ ಬೇರೆ ಧರ್ಮದವರಲ್ಲಿ ಬೇರೆ ಬೇರೆ ವಿಚಾರಗಳಿದಾವೆ. ಸರಿ. ಕ್ರಿಶ್ಚಿಯನ್ ಧರ್ಮದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆತ್ಮ ಅದು ಅಮರ ಅದ, ಈ ದೇಹ ಹೋದ್ಮೇಲೆ ಆತ್ಮ ತನ್ನ ಸ್ಥಾನವನ್ನ ಬದಲಿಸ್ತದೆ, ಬೇರೆ ದೇಹದಲ್ಲಿ ಅದು ಪ್ರವೇಶ ಮಾಡ್ತದೆ. ಅದನ್ನ ರೆಸರೆಕ್ಷನ್ ಅಂತ ಕರೀತಾರ ಅವರು. ಅಂದ್ರೆ ಮತ್ತೊಂದು ಜನ್ಮವನ್ನ ಅದು ಪಡ್ಕೋತದೆ. ಅಂದ್ರೆ ಈ ಆ ವ್ಯಕ್ತಿ ತೀರ್ಕೊಂಡು 3ನೇ ದಿನ ಆತ್ಮ ಮತ್ತೊಂದು ಮನೆಯನ್ನ ಪ್ರವೇಶ ಮಾಡ್ತದೆ. ಅಂದ್ರೆ ಅದು ಗೃಹ ಪ್ರವೇಶ ಇದ್ದಂಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ನಮ್ಮಲ್ಲಿ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅನ್ನುವಂತ ಮಾತು ಐತಲ್ಲ, ಈ ಎರಡು ನಡುವಿನ ವ್ಯತ್ಯಾಸ ಏನು ಅಂತ. ಹೌದು, ಇಲ್ಲಿ ನಮ್ಮ ನುಡಿ ನಡೆ ಇವೆರಡು ಒಂದಾಗಿದ್ದಾಗ ಇದೇ ಜನ್ಮ ಕಡೆ, ಮುಂದೆ ಭವಕ್ಕೆ ನಾವು ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಭವಗೇಡಿಗಳಾಗಬೇಕಾಗಿದೆ. ಆ ಭವಗೇಡಿತನವನ್ನ ನಾವು ಮಾಡಿಕೊಳ್ಳಬೇಕಾಗಿದ್ದರೆ ನಮ್ಮ ಧರ್ಮದ ಪ್ರಕಾರ, ನಮ್ಮ ಅಪ್ಪು ಬಸವಣ್ಣನ ಗುರು ಆಜ್ಞೆಯ ಪ್ರಕಾರ ನಾವು ಇಷ್ಟಲಿಂಗವನ್ನ ಧರಿಸಿ ಇಷ್ಟಲಿಂಗವನ್ನ ಅನುಸಂಧಾನ ಮಾಡಿ ನಾವು ಭವಗೇಡಿಗಳಾಗಬೇಕಾದದ್ದು ಸತ್ಯ ಇದೆ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ತಾವು ಇದಕ್ಕೆ ವಿವರಣೆಯನ್ನ ನೀಡಬೇಕು. ಹೇಳಿ ಗುರುಗಳೇ. ಹಲೋ, ಪುನರ್ಜನ್ಮದ ಬಗ್ಗೆ ಬೇರೆ ಧರ್ಮದವರು ಮಾತಾಡ್ತಾರೆ. ಆದ್ರೆ ಪುನರ್ಜನ್ಮ ಅದ ಅನ್ನೋದನ್ನ ನಂಬಹುದಾ ಅಂತ ಬೇರೆ ಬೇರೆ ವಿಸ್ಮಯಕಾರಿಯಾದಂತ ಕೆಲವು ಘಟನೆಗಳನ್ನು ಹೇಳ್ತಾರೆ. ಈ ಹಿಂದಿನ ಜನ್ಮದಲ್ಲಿ ನಾನು ನಿನ್ನ ಪತಿಯಾಗಿದ್ದೆ,
ನಾನು ನಿನ್ನ ಗೆಳೆಯನಾಗಿದ್ದೆ ಅಂತ ಹೇಳಿ ಹಿಂಗೆ ಬಂದು ಯಾರ್ಯಾರು ಹೇಳ್ತಾರೆ ಅನ್ನುವಂತ ಮಾತು, ಇವನ್ನ ಹೇಗೆ ನಂಬಹುದು? ನಮ್ಮ ಸಂವಿಧಾನ ವಚನ, ನಮ್ಮ ವಚನ ಸಂವಿಧಾನದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಹಿಂದನ ಜನ್ಮದಲ್ಲಿ ಏನಾದರಾಗಲಿ ಮುಂದೆ ನೀ ಕರುಣಿಸ ಚೆನ್ನ ಮಲ್ಲಿಕಾರ್ಜುನ. ಏನಾಗೈತಿ ಗೊತ್ತಿಲ್ಲ, ಆದ್ರೆ ಮುಂದೆ ನೀ ಕರುಣಿಸ ಅಂದ್ರ ಮುಂದೆ ಈ ಭವಕ್ಕೆ ಬರಬಾರದಂತೆ ನನ್ನನ್ನು ಮಾಡು ಒಂದು ಸತ್ಯವನ್ನ ಮಹಾದೇವಿ ತಾಯಿ ನಿವೇದನೆ ಮಾಡ್ತಾರೆ. ಅಂದ್ರೆ ಜನ್ಮ ಇತ್ತು ಅನ್ನೋದನ್ನ ನಂಬುತ್ತೇವೆ ಅಂತ ಅರ್ಥನ? ಸರಿ. ಅದಕ್ಕೆ ನಮ್ಮಲ್ಲಿ ಸಂಚಿತ, ಪ್ರಾರಬ್ಧ, ಆಗಾಮಿ, ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳನ್ನ ಹೇಳ್ತಾರಲ್ಲ, ಈ ಕರ್ಮಗಳ ಹರಿಬೇಕಾಗಿದ್ದರೆ ಗುರುವಿನ ಕರುಣೆಯಿಂದ ಪಾದೋದಕದಿಂದ ಸಂಚಿತ ಕರ್ಮ ಹರಿತದ. ಪ್ರಾರಬ್ಧ ಕರ್ಮವು ಲಿಂಗ ಪಾದೋದಕದಿಂದ ಆ ವಿನಯ ಜಲದಿಂದ ನಮಗ ಆ ಪ್ರಾರಬ್ಧ ಕರ್ಮ ಇರ್ತದೆ. ಆಗಾಮಿ ಕರ್ಮಗಳು ಬರದಂತೆ ಜಂಗಮ ಪಾದೋದಕವನ್ನ, ಆ ಸಮತಾ ಜಲವನ್ನ, ಸಮತಾ ಪಾದೋದಕವನ್ನ ನಾವು ಸ್ವೀಕಾರ ಮಾಡಿದಾಗ ಸಾಧ್ಯತೆ ಅನ್ನೋದನ್ನ ನಮಗೆ ಶರಣರು ಸಂವಿಧಾನ ರೂಪದೊಳಗ ಕೊಟ್ಟಿದ್ದಾರೆ. ಅದನ್ನ ನಾವು ನಂಬಿಕೊಂಡಿದ್ದೇವೆ, ಅದರ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೇವೆ ಅನ್ನುವಂತ ಮಾತನ್ನು ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಶರಣಾರ್ಥಿ ಪರಿ ಶರಣಾರ್ಥಿ. ಈಗ ಒಂದ ಪದ ನೆನಪು ಬರ್ತದ್ರಿ, ಹೇಳ್ರಲ್ಲ. ಗುರು ತೋರಿ ಪದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ವೇದದ ಮೊದಲಿನ ಮೂಲವಿದು ಮೇ ದುನಿಯಳುತ್ತಾ ತುಂಬಿಯದೋ. ಸಂದ ಸಂದಿನೊಳು ಸುತ್ತಿಯದೋ ಗುರು ಸಾಧಕರಿಗಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಗುರು ತೋರಿ ಪದಲ್ಲದೆ, ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಎತ್ತ ನೋಡಿದರೆ ಪರಬ್ರಹ್ಮವಿದು ಸುತ್ತಮುತ್ತಲೋ ಸುಳಿದಿಯದೋ. ಹಾದಿ ಬೀದಿಗೆ ತುಂಬಿಯದೋ ಗುರು ಪುತ್ರರಿಗಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಗುರು ತೋರಿಸದಲ್ಲದೆ ಕಾಣಿಸದನ್ನ, ಗುರು ತೋರಿಸದಲ್ಲದೆ ಕಾಣಿಪದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಹಿಂದೆ ನೋಡಿದರೆ ಬಂದಿಯದೋ, ಮುಂದೆ ನೋಡಿದರೆ ನಿಂತಿಯದೋ. ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಗುರು ತೋರಿಸದಲ್ಲದೆ, ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯೋ. ಇದ ನಮ್ಮ ಅಲ್ಲಂಪ್ರಭು ಹೇಳ್ತೀವಿ. ಇದ್ರಿ ಅಪ್ಪರಿ ಜೀವ ಇದು ಆತ್ಮಾರಿ ಶರೀರದೊಳಗೆ ಬಂದ್ಮೇಲೆ ಆತ ಜೀವಾತ್ಮ ಆಗ್ತಾನ. ಅವ ಯಾವಾಗ ಈ ಇಂದ್ರಿಯ ಸುಖದಿಂದ ಬೇರ್ಪಟ್ಟ ನಾನು ಪರಮಾತ್ಮನ ಅಂಶ ಅನ್ನತಕ್ಕಂತ ಅರಿವುದೊಳಗ ಬರ್ತಾನೋ ಅವಾಗ ಅವ ಪರಮಾತ್ಮ ಆಗ್ತಾನ. ಅದನ್ನ ತತ್ವಮಸಿ ವಾಕ್ಯದೊಳಗೂ ಹೇಳ್ತಾರೆ. ನಾ ಅದನ್ನೆಲ್ಲ ಬಿಡ್ಸಾಕ್ ಟೈಮು ಇಲ್ಲ, ಮತ್ತ ನಾ ಅಷ್ಟು ದೊಡ್ಡವ ಅಲ್ರಿ. ಆದ್ರ ಅದ ಆತ್ಮ ಏನದ ಇಡೀ ಜಗತ್ತು ತುಂಬದ ಸರ್ವ ವ್ಯಾಪಿ ಅದಾನ. ಅವ ನಮ್ಮೊಳಗಿದಾನ, ನಿಮ್ಮೊಳಗಿದಾನು, ಎಲ್ಲ ಜೀವರಾಶಿ ಒಳಗಿದಾನ. ಅದನ್ನ ತಿಳ್ಕೋಬೇಕಾದ್ರೆ ಒಬ್ಬ ಒಳ್ಳೆ ಗುರು ಬೇಕಾಗ್ತಾರ. ಅದನ್ನ ಸಾಧನೆ ಮಾಡಿ ಅರ್ಕೋಬೇಕಾಗ್ತದೆ. ಅದನ್ನ ಆತ್ಮಜ್ಯೋತಿ, ಪರಂ ಜ್ಯೋತಿ, ನಿರಂಜನ ಅಂತೇಳಿ ವರ್ಣನ ಮಾಡ್ತಾರೆ. ವಿಪ್ರಸಾಬ್ ಅವರೇ ಅವ್ರು ಹೇಳಿದ ಮಾತುಗಳೆಲ್ಲವೂ
ಸತ್ಯವಾಗಿವೆ. ನಮಗೆ ಗುರು ಸಿಕ್ಕಿದ್ದಾನೆ, ಅಪ್ಪ ಬಸವಣ್ಣ ಸಿಕ್ಕಿದ್ದಾನೆ. ಆ ಗುರುವಾಕ್ಯವನ್ನ, ಆ ಗುರುವಚನವನ್ನ ಆಲಿಸಿ, ಅದೇ ಇಲ್ಲಿ ಗುರು ವ್ಯಕ್ತಿ ರೂಪದೊಳಗೆ ನಾವು ಕಾಣುವಾಗಿಲ್ಲ, ಬಸವ ರೂಪದೊಳಗ ಆ ತತ್ವವನ್ನು ನಾವು ಕಂಡಿವಂದ್ರೆ ನಮ್ಮ ಬದುಕು ಅದು ಬಯಲಾಗ್ತದೆ. ನಾವು ನಿತ್ಯ ಮುಕ್ತರಾಗ್ತೀವಿ. ಅದಕ್ಕೆ ಲಿಂಗದ ಮೇಲೆ ಲಿಂಗವನ್ನು ಧರಿಸಿದವರೆಲ್ಲರೂ ನಿತ್ಯ ಮುಕ್ತರು. ಅದಕ್ಕೊಂದು ಉದಾಹರಣೆಯನ್ನ ನಾನು ನಿಮ್ಮ ಮುಂದೆ ಕೊಡಬಯಸ್ತಾ ಇದ್ದೇನೆ. ಅಪ್ಪ ಸಾಬಯವರೇ, ಏನಂದ್ರೆ ಮದುವೆಯೊಳಗೆ ವಧುವರನ್ನ ನಾವು ನೇಮಕ ಮಾಡ್ತೀವಿ. ಅದೇ ಮನೆಯ ಮೇಲೆ ಅವ್ರನ್ನ ಕೂರಿಸಿರ್ತೀವಿ. ಇನ್ನೂ ಆತ ತಾಳಿ ಕಟ್ಟಿಲ್ಲ. ಆ ಸಂದರ್ಭದೊಳಗೆ ಆ ಕನ್ಯೆಯನ್ನ ನಾವೇನಂತ ಕರಿತೀವಿ? ಕನ್ಯಾ ಅಂತ ಕರಿತೀವಿ. ಅವಳಿನ್ನೂ ಮುತ್ತೈದೆ ಆಗಿಲ್ಲ ಅಲ್ವಾ? ಹೌದೌದು. ಆ ಸಂದರ್ಭದೊಳಗ ಯಾವಾಗ ಆ ಪತಿ ಆಗಿರುವಂತ ಆಗುವಂತವರ ಏನ್ ಮಾಡ್ತಾನೆ? ತಾಳಿಯನ್ನು ಕಟ್ತಾನೆ. ಆ ತಾಳಿ ಕಟ್ಟಿದ ಕ್ಷಣದೊಳಗೆ ಅವಳು ಕಣ್ಣಿ ಹೋಗಿ ಏನಾಗ್ತಾಳೆ? ಶ್ರೀಮತಿ ಆಗ್ತಾಳೆ. ಅವಳು ಪತಿವ್ರತೆ ಆಗ್ತಾಳೆ. ಹಾಗೂ ಗುರುವಿನಿಂದ ಅಂಗದ ಮೇಲೆ ಲಿಂಗ ಬಂದ ಕ್ಷಣವೇ ನಾವೆಲ್ಲರೂ ನಿತ್ಯ ಮುಕ್ತರು ಅನ್ನುವಂತ ಭಾವವನ್ನ ಇಟ್ಟುಕೊಳ್ಳಬೇಕಾದದ್ದು ನನ್ನ ಅಭಿಪ್ರಾಯವಾಗಿದೆ. ನಾವು ಇದನ್ನ ಅನುಮೋದಿಸಬಹುದು, ಒಪ್ಪಿಕೊಳ್ಳಬಹುದು ಅಂತ ಕೂಡ ನಾನು ಭಾವಿಸಿ